ಪುರಾತನ ಕಾಲದಿಂದಲೂ ಒಂದು ವಾಡಿಕೆ ಇತ್ತು. ಅಂದರೆ ನಾವು ಊಟ ಆದಮೇಲೆ ಹಣ್ಣು ತಿನ್ನೋದು, ಅಥವಾ ಉಪವಾಸ ವ್ರತಗಳು ಮಾಡಿದಾಗ ಹಣ್ಣನ್ನು ತಿನ್ನೋದು, ಅಥವಾ ರಾಜರ ಮನೆತನದಲ್ಲೆಲ್ಲನೂ ಏನಾದರೂ ಒಂದು ಹಣ್ಣನ್ನು ದಾನವಾಗಿ ಕೊಡೋದು ಅಥವಾ ಅವರೇ ತಿನ್ನೋದು, ಇದೆಲ್ಲವನ್ನು ಮಾಡ್ತಾಯಿದ್ರು. ದೇವರಿಗೂ ಕೂಡ ನೈವೇದ್ಯವಾಗಿ ಹಣ್ಣನ್ನು ನಾವು ಪ್ರತಿದಿನ ಪೂಜೆಯಲ್ಲಿ ಇಡ್ತಾ ಹೋಗ್ತೇವೆ. ಏನಕ್ಕಪ್ಪ ಅಂದರೆ ನೋಡಿ, ಹಣ್ಣಿನಲ್ಲಿ ಕೂಡ ಆ ದೇವರ ಒಂದು ಅಂಶ ಇರುತ್ತೆ. ಮುಖ್ಯವಾಗಿ ದಾಳಿಂಬೆ ಹಣ್ಣು ನಾವೇನು ಹೇಳ್ತೀವಿ, ಆ ದಾಳಿಂಬೆ ಹಣ್ಣಿನಲ್ಲಿ ಈ ಮಹಾಲಕ್ಷ್ಮಿ ವಾಸ ಮಾಡ್ತಿರ್ತಾರೆ. ಅದೇ ರೀತಿ ಸೀಬೆಹಣ್ಣು, ಈ ಸೀಬೆಹಣ್ಣಲ್ಲಿ ವಿಷ್ಣು, ಗರುಡ ಸಮೇತ ಮಹಾವಿಷ್ಣುವಿನ ಒಂದು ಸ್ವರೂಪ ಅಂತ ಹೇಳ್ತೀವಿ, ಅವರು ವಾಸ ಮಾಡ್ತಿರ್ತಾರೆ. ಈ ಎರಡೂ ಹಣ್ಣನ್ನು ಪ್ರತಿ ಬುಧವಾರ ನಮ್ಮ ಮನೆಯಲ್ಲಿ ದೇವರಿಗೆ ನೈವೇದ್ಯ ಇಟ್ಟು ಮತ್ತು ಮನೆ ಮಂದಿಯೆಲ್ಲ ಅದನ್ನು ತಿಂತಾ ಬಂದರೆ, ನೀವು ಈ ಬುಧವಾರದೊತ್ತು ನೀವು ಎಲ್ಲೇ ಇರಿ, ಹೇಗೆ ಇರಿ, ದಾಳಿಂಬೆ ಹಣ್ಣು ಮತ್ತು ಸೀಬೆಹಣ್ಣು ಈ ಎರಡೂ ಹಣ್ಣನ್ನು ನೀವು ಅವತ್ತು ತಿಂದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಮತ್ತು ಸದಾ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಷ್ಣು ಇಬ್ಬರು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ. ಈ ಒಂದು ಟಿಪ್ಸನ್ನು ನೀವು ಸತತ 3 ತಿಂಗಳು ಫಾಲೋ ಮಾಡಿ. ಈ 3 ತಿಂಗಳು ಫಾಲೋ ಮಾಡಿ ನೋಡಿ, ಅದು ಯಾಕೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ ಅಂತ. ಸೊ ಲಕ್ಷ್ಮಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿರುತ್ತೆ.